13ನೇ ಪಾಯಿಂಟ್ನಲ್ಲಿ ಈಗ ಶೋಧ ತೀವ್ರವಾಗಿ ನಡೀತಾ ಇದೆ ಎಸ್ಐಟಿ ಟೀಮ್ನಿಂದ. 2 ಇಟಾಚಿಯನ್ನು ಬಳಸಿ 2 ಸ್ಥಳದಲ್ಲಿ ಕೂಡ ಈಗ ಎಸ್ಐಟಿಯ ತಂಡ ಅಗೆಯೋಕೆ ಶುರು ಮಾಡಿದೆ. 13ನೇ ಪಾಯಿಂಟ್ ಬಗ್ಗೆ ಬಹಳ ಕುತೂಹಲ ಇತ್ತು. ಏನಿದೆ 13ನೇ ಪಾಯಿಂಟ್ನಲ್ಲಿ? ಯಾಕಂದ್ರೆ ಈ ದೂರುದಾರ ಹೇಳಿದಂಥ ಪ್ರಕಾರ ಬಹಳಷ್ಟು ಶವಗಳನ್ನು ನಾನು 13ನೇ ಪಾಯಿಂಟ್ನ ಆ ಒಂದು ಆಸ್ಪಾಸ್ನಲ್ಲೇ ನಾನು ಕೂತು ಹಾಕಿದ್ದೀನಿ. 8 ಅಡಿ ಅಗಲ 10 ಅಡಿ ಆಳ ಆಗಿದ್ದು ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ. ಪಾಯಿಂಟ್ ನಂಬರ್ 13 ಪಾಯಿಂಟ್ ನಂಬರ್ 13 ಈಗ ಕುತೂಹಲಕ್ಕೆ ಕಾರಣವಾಗಿದೆ. 2 ಇಟಾಚಿಯನ್ನು ಬಳಸಿ ಸ್ವಲ್ಪ ಈ 13ನೇ ಪಾಯಿಂಟ್ನ ದೃಶ್ಯಗಳಿದೆಯಲ್ಲ ಅದು ಬಹಳ ಸ್ಪಷ್ಟವಾಗಿ ನಿಮಗೆ ಗೋಚರ ಆಗುತ್ತೆ. ಹಿಂದಿನೆಲ್ಲ ಪಾಯಿಂಟ್ಗಳಲ್ಲಿ ಹುಡುಕಾಟ ನಡೆಸಿದಾಗ ಅಥವಾ ಉತ್ಖನನ ನಡೆಸಿದಾಗ ಒಂದಷ್ಟು ಕವರ್ ಮಾಡ್ಕೊಂಡಿದ್ರು, ಒಂದು ಕ್ಲಿಯರಾಗಿ ಗೊತ್ತಾಗ್ತಾ ಇರಲಿಲ್ಲ ಏನಾಗ್ತಿದೆ ಒಳಗೆ ಅಂತ. ಒಂದಷ್ಟು ಮಾಹಿತಿಯನ್ನು ನಾವು ಇನ್ಸೈಡ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ವಿ. ಆದರೆ ಈಗ 13ನೇ ಪಾಯಿಂಟಿಂದ 13ನೇ ಪಾಯಿಂಟ್ನಲ್ಲಿ ಭಾಳ ಕ್ಲಿಯರ್ ಆಗಿ ಆ ಮಣ್ಣಾಗಿತ್ತಿರುವಂಥ ದೃಶ್ಯಗಳೆಲ್ಲವೂ ಕೂಡ ಲಭ್ಯವಾಗ್ತಾ ಇದೆ. ಸೊ ಒಂದು ಹಿಂದೆ ಮಿನಿ ಇಟಾಚಿಯನ್ನು ಬಳಸಲಾಗ್ತಿತ್ತು, ಆದರೆ ಇಲ್ಲಿ ರೆಗ್ಯುಲರ್ ಆಗಿ ಬರುವಂಥ ಸೈಜ್ನ ಇಟಾಚಿ ಏನಿದೆ ಅದನ್ನು ಬಳಸಲಾಗ್ತಾ ಇದೆ. ಸೊ ಧರ್ಮಸ್ಥಳದ 13ನೇ ಪಾಯಿಂಟ್ನ ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಸೊ ರಸ್ತೆ ಆಲ್ಮೋಸ್ಟ್ ರೋಡ್ನ ಪಕ್ಕದಲ್ಲೇ ಬರುವಂಥ 13ನೇ ಪಾಯಿಂಟ್ ಇದು. ಸೊ ಅಲ್ಲೀಗ 2 ಹಿಟಾಚಿಯನ್ನು ಬಳಸಿ ಮಣ್ಣನ್ನು ಹೊರತೆಗೆಯಲಾಗ್ತಾ ಇದೆ. 13ನೇ ಸ್ಪಾಟ್ನಲ್ಲಿ ರಾತ್ರಿಯೂ ಕೂಡ ಶೋಧ ಕಾರ್ಯ ಮುಂದುವರಿಯುವ ಸಾಧ್ಯತೆ ಇದೆ. ಈಗಾಗಲೇ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ ಎಸ್ಐಟಿ, ಇದಕ್ಕಾಗಿ ಲೈಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾತ್ರಿವರೆಗೂ ಕೂಡ ಇದು ಮುಂದುವರಿಯುತ್ತೆ. ಇನ್ನು ಮಳೆ ಬಂದರೆ ನೀರು ಹೊರಹಾಕಲು ಪಂಪ್ ಸೆಟ್ ವ್ಯವಸ್ಥೆ, ಗುಂಡಿಯಲ್ಲಿ ಮಳೆ ನೀರು ನಿಂತರೆ ಹೊರಹಾಕೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಸೊ 13ನೇ ಪಾಯಿಂಟ್ ಪಕ್ಕದಲ್ಲೇ ಒಂದು ಶೆಡ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ತೋರಿಸುವಂತ ಎಲ್ಲಾ ಸ್ಪಾಟ್ ಶೋಧಕ್ಕೆ ಸಜ್ಜಾಗ್ತಾರೆ. 13ನೇ ಸ್ಪಾಟ್ನಲ್ಲಿ ರಾತ್ರಿಯೂ ಕೂಡ ಶೋಧ ಕಾರ್ಯ ಮುಂದುವರಿಯುವಂತ ಸಾಧ್ಯತೆ ಇದೆ. ನೀವು ಅಲ್ಲಿ ರಾಶಿ ಬಿದ್ದಿರುವಂಥ ಮಣ್ಣನ್ನೇ ಗಮನಿಸಬಹುದು, ಎಷ್ಟು ಮಟ್ಟಿಗೆ ಅಲ್ಲಿ ಮಣ್ಣನ್ನು ಹೊರತೆಗೆಯಲಾಗ್ತಿದೆ ಅಂತ. ಸೊ ಧರ್ಮಸ್ಥಳದ 13ನೇ ಪಾಯಿಂಟ್ನಿಂದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಹಿಟಾಚಿಯನ್ನು ಬಳಸಿ ಮಣ್ಣನ್ನು ಹೊರತೆಗೆಯಲಾಗ್ತಾ ಇದೆ. ಸೊ ದೂರುದಾರ ಹೇಳಿರುವಂಥ ಪ್ರಕಾರ ಪಾಯಿಂಟ್ ನಂಬರ್ 13 ಹೆಚ್ಚಿನ ಸಂಖ್ಯೆಯಲ್ಲಿ ಶವಗಳನ್ನು ಹೂತಿರುವಂಥ ಜಾಗ ಅಂತ. ಸೊ ಹಾಗಾಗಿ ರಾತ್ರಿವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರಿಯುವಂಥ ನಿರೀಕ್ಷೆ ಇದೆ. ಸೊ ಅದಕ್ಕೆ ಬೇಕಾದಂಥ ಲೈಟ್ ವ್ಯವಸ್ಥೆ ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ ಈ ಭಾಗದಲ್ಲಿ ಆ ಗುಂಡಿಯಲ್ಲಿ ಏನಾದರೂ ಮಳೆ ನೀರು ನಿಂತರೆ ಅದನ್ನು ಹೊರತೆಗೆಯೋದಕ್ಕೆ ಈ ಮೋಟಾರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 13ನೇ ಸ್ಪಾಟ್ ಏನಿದೆ ಅಲ್ಲಿ ಸದ್ಯಕ್ಕೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಸ್ಐಟಿ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಒಂದು ಪಾಯಿಂಟ್ನಲ್ಲಿ ಸರ್ಚ್ ಮಾಡ್ತಾರೆ. ಸೊ 13ನೇ ಪಾಯಿಂಟ್ ಪಕ್ಕದಲ್ಲೇ ಒಂದು ಶೆಡ್ಡನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ತೋರಿಸುವಂಥ ಎಲ್ಲ ಸ್ಪಾಟ್ಗಳ ಶೋಧಕ್ಕೆ ಈಗ ಸಜ್ಜಾಗಿರೋದು. ಸೊ ಧರ್ಮಸ್ಥಳದ 13ನೇ ಪಾಯಿಂಟ್ ಇದು, ಅಂದರೆ ಈ ದೂರುದಾರ ಸೂಚಿಸಿರುವಂಥ 13ನೇ ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯ ನಡೀತಿರುವಂಥ ದೃಶ್ಯ. ಸಾಮಾನ್ಯವಾಗಿ ಯಾವುದೋ ಜಮೀನಿನ ಕೆಲಸಕ್ಕೋ ರಸ್ತೆ ಪಕ್ಕದಲ್ಲಿ ಒಂದು ಗುಂಡಿ ತೆಗೆಯೋಕ್ಕೆ ಅಂತ JCB ಬಂದಾಗಲೇ ಒಂದು 100-150 ಜನ ಸೇರ್ತಾರೆ. ಅಂಥದ್ರಲ್ಲಿ ಶವ ಹೊತ್ತಿರುವಂಥ ಪಾಯಿಂಟಲ್ಲಿ ಶೋಧ ನಡೀತಿದೆ ಅಂತಂದರೆ ಸಹಜವಾಗಿ ಅದರ ಡಬಲ್ ಜನ ಬರುವಂಥದ್ದು ಸಹಜನೇ. ಸೊ ಈಗಾಗಲೇ ಸಂಪೂರ್ಣ ಸಿದ್ಧತೆ ಮಾಡ್ಕೊಂಡಿರುವಂಥ ಎಸ್ಐಟಿ ಸಾರ್ವಜನಿಕರನ್ನು ಕೂಡ ಅಲ್ಲಿ ಕಂಟ್ರೋಲ್ ಮಾಡ್ತಾ, ಜೊತೆಗೆ ಕಾರ್ಯಾಚರಣೆ ಕೂಡ ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಮಳೆ ಬಂದರೆ ನೀರು ಹೊರಹಾಕೋದಕ್ಕೆ ಪಂಪ್ ಸೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಗುಂಡಿಯಲ್ಲಿ ಏನಾದರೂ ಮಳೆ ನೀರು ನಿಂತರೆ ಅದನ್ನು ಹೊರಹಾಕೋದಕ್ಕೂ ಕೂಡ ತಯಾರಿಗಳು ನಡೀತಾ ಇದೆ. ಅಂದರೆ ಎಲ್ಲ ಈ ಪಂಪ್ ಸೆಟ್ಟನ್ನು ತಂದು ಶೆಡ್ಡನ್ನು ನಿರ್ಮಾಣ ಮಾಡಿ. ಸೊ ನೀವೀಗ ನೋಡ್ತಾ ಇದ್ದರೆ ಇದೇ 13ನೇ ಪಾಯಿಂಟ್. ಭಾಳ ದೊಡ್ಡ ಪ್ರಮಾಣದಲ್ಲೇ ಮಣ್ಣಿನ ರಾಶಿ ನೀವು ಪಕ್ಕದಲ್ಲಿ ಗಮನಿಸ್ಬೋದು, ಹಿಂದೆ ಹಾಗೆ ಮುಂದೆ. ಸೊ ಆದರೆ ಇದುವರೆಗೆ ಅಂಥ ಕುರುಹುಗಳೇನಾದರೂ ಸಿಕ್ಕಿದೆಯಾ, ಮೂಳೆಗಳೇನಾದರೂ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಭಾಳ ಸೂಕ್ಷ್ಮವಾಗಿ ನಡಿಬೇಕಾದಂಥ ಕಾರ್ಯಾಚರಣೆ. ನಮ್ಮ ಪ್ರತಿನಿಧಿ ಅಶೋಕ್ ಈಗ ಈ ಸ್ಪಾಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಈಗ 13ನೇ ಪಾಯಿಂಟ್ ಬಗ್ಗೆ ಬಹಳ ಕುತೂಹಲ ಇತ್ತು, ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶವಗಳನ್ನು ಈ ಒಂದು ಪಾಯಿಂಟ್ನಲ್ಲೇ ಹೂತಾಗಲಾಗಿತ್ತು ಅಂತ. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ, ಜೊತೆಗೆ ಎಷ್ಟು ಇಟಾಚಿಗಳು ಬಂದಿರೋದು, ಜೊತೆಗೆ ಎಷ್ಟು ಸಿಬ್ಬಂದಿ ಇದಾರಲ್ಲಿ, ಏನೇನಾಗ್ತಿದೆ ಅಂತ ಪಾಯಿಂಟ್ ನಂಬರ್ 13ನಲ್ಲಿ? ಅವಿನಾಶ್, ಈಗಾಗಲೇ ಪಾಯಿಂಟ್ ನಂಬರ್ 13ನಲ್ಲಿ ಕಳೆದ 1.5 ಗಂಟೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. 2 ಹಿಟಾಚಿ ಯಂತ್ರಗಳನ್ನು ಬಳಸಿಕೊಂಡು ಉತ್ಖನನ ಕಾರ್ಯಾಚರಣೆ ಮಾಡಲಾಗ್ತಿದೆ. ನೀವು ಗಮನಿಸ್ಬೋದು, ಈಗಾಗಲೇ 2 ಹಿಟಾಚಿ ಯಂತ್ರಗಳನ್ನು ಪಾಯಿಂಟ್ ನಂಬರ್ 13ರಲ್ಲಿ ಬಳಸಿಕೊಂಡು ಶೋಧ ಕಾರ್ಯವನ್ನು ಮಾಡ್ತಿರ್ತಕ್ಕಂಥದ್ದು. ಕಳೆದ 1.5 ಗಂಟೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಿದೆ. ಈ ನಡುವೆ ಈ ಭಾಗದಲ್ಲಿ ಒಂದಷ್ಟು ಮಳೆ ಕೂಡ ಸುರಿಯಿತು. ಸದ್ಯಕ್ಕೆ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಈಗಾಗಲೇ ಆಗದಿರ್ತಕ್ಕಂಥ ಗುಂಡಿ ಎಂದರೆ ಅದರಲ್ಲಿ ನೀರು ತುಂಬಿಕೊಳ್ಳುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಏನೋ ಒಂದು ಮಿನಿ ಟೆಂಪೋ ಏನು ಕಾಣಿಸ್ತಾ ಇದೆ,
ಆ ಟೆಂಪೋದಲ್ಲಿ ಪಂಪ್ ಸೆಟ್ ಸೇರಿದಂತೆ ಪೈಪನ್ನು ರೆಡಿ ಮಾಡಿಟ್ಕೊಳ್ಳಲಾಗಿದೆ. ಸಿಬ್ಬಂದಿಗಳು ಕೂಡ ತಯಾರಾಗಿದ್ದಾರೆ. ಪ್ರಮುಖವಾಗಿ SIT ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. SITಯ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ AC ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಎಲ್ಲರೂ ಕೂಡ ಛತ್ರಿಯನ್ನು ಹಿಡ್ಕೊಂಡು ಈ ಒಂದು ಶೋಧ ಕಾರ್ಯಾಚರಣೆ ಸ್ಥಳದಲ್ಲೇ ಇರುವಂಥದ್ದು. ಕಳೆದ 1.5 ಗಂಟೆಯಿಂದ ಈ ಕಾರ್ಯಾಚರಣೆ ನಡೀತಿದೆ. ಪ್ರಮುಖವಾಗಿ ಸುಮಾರು 8 ಅಡಿ ಅಗಲ, ಸುಮಾರು 10 ಅಡಿಗೂ ಹೆಚ್ಚು ಆಳವನ್ನು ಈಗಾಗಲೇ ತೆಗೆಯಲಾಗಿರ್ತಕ್ಕಂಥದ್ದು. ಸದ್ಯ ಒಂದು ಬೃಹದಾದಂಥ ಇಟಾಚಿಯಲ್ಲಿ ಕಾರ್ಯಾಚರಣೆ ಆಗ್ತಿರ್ತಕ್ಕಂಥ ದೃಶ್ಯ ಕಂಡು ಬರ್ತಿದೆ. ಸಣ್ಣದಾದಂಥ ಇಟಾಚಿ ಪಕ್ಕದಲ್ಲೇ ಇರಿಸಿಕೊಳ್ಳಲಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಈ ಭಾಗದಲ್ಲಿ ಡೆವಲಪ್ಮೆಂಟ್ ವರ್ಕ್ ಆಗಿದೆ. ಒಂದು ಕಡೆಯಿಂದ ಅಲ್ಲಿ ಕಿಂಡಿ ಅಣೆಕಟ್ಟು ಕೂಡ ಇದೆ, ನೇತ್ರಾವತಿ ಕಿಂಡಿ ಅಣೆಕಟ್ಟು ಈ ಭಾಗದಲ್ಲೇ ಇದೆ. ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಈಗೇನು ಅಗಿತಾ ಇದ್ದಾರೆ ಆ ಭಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣನ್ನು ಫಿಲ್ ಮಾಡಲಾಗಿದೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ತಂದು ಹಾಕಿರ್ತಕ್ಕಂಥ ಮಣ್ಣೇ ಇದೆ. ಹೀಗಾಗಿ ಅಡಿ ಆ ಭಾಗ ಏನಿದೆ ಅದು ತಲುಪೋದಕ್ಕೆ ಇನ್ನಷ್ಟು ಆಳ ಹೋಗ್ಬೇಕಾದಂಥ ಅನಿವಾರ್ಯತೆ ಇದೆ. ಆಳ ಮತ್ತಷ್ಟು ಹೋದಂತೆ ಅಲ್ಲಿ ಕೆಸರು ಮಿಶ್ರಿತ ಮಣ್ಣು ಕೂಡ ಸಿಗ್ತಾ ಇದೆ. ಸೊ ಅದು ಕೂಡ ಕಾರ್ಯಾಚರಣೆ ಅಡ್ಡಿ ಆಗ್ತಿದೆ. ಪ್ರಮುಖವಾಗಿ ಅಲ್ಲಿ ಮಾಸ್ಕ್ ಮ್ಯಾನ್ ಕೂಡ ಅದೇ ಒಂದು ಏನು ತಡೆಗೋಡೆ ಪಕ್ಕದಲ್ಲೇ ನಿಂತ್ಕೊಂಡಿರ್ತಕ್ಕಂಥದ್ದು, ಆತನು ಕೂಡ ಡೈರೆಕ್ಷನ್ ಅನ್ನು ನೀಡ್ತಿದ್ದಾನೆ. ಅಂದರೆ ಯಾವ ಭಾಗದಲ್ಲಿ ಅಗಿಬೇಕು ಅಂತೇಳಿ ಸ್ವತಃ ಇಟಾಚಿ ಆಪರೇಟರ್ ಯಾರಿದ್ದಾರೆ ಅವರ ಬಳಿ ಹೋಗಿ ಈ ಭಾಗದಲ್ಲಿ ಅಗಿರಿ ಅಂತೇಳಿ ಹೇಳ್ತಾ ಇದ್ದಾನೆ. ಆತನ ಜೊತೆ ಅಧಿಕಾರಿಗಳು ಕೂಡ ಇದ್ದಾರೆ, ಆತನಿಂದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಆತನೇ ಈ ಹಿಂದೆ ಹೇಳಿರುವಂತೆ ಈ ಪಾಯಿಂಟ್ ನಂಬರ್ 13 ಎಂದೇ ಬಹಳಷ್ಟು ವಿಸ್ತಾರವಾಗಿತ್ತು. ಆತ ಹೇಳಿರೋದು ಏನಂತಂದ್ರೆ ಈ ಪಾಯಿಂಟ್ ನಂಬರ್ 13ರಲ್ಲಿ ಸಾಕಷ್ಟು ಮಾನವನ ಮೃತದೇಹಗಳನ್ನು ಹೂತಾಕಿದ್ದೆ ಅಂತೇಳಿ. ಸೊ ಪಾಯಿಂಟ್ ನಂಬರ್ 13 ಆಲ್ರೆಡಿ ಪೆಂಡಿಂಗ್ ಅನ್ನು ಇರಿಸಿಕೊಳ್ಳಲಾಗಿತ್ತು. 16 ಪಾಯಿಂಟ್ ವರೆಗೂ ಹೋದ್ರೂ ಕೂಡ 13ನೇ ಪಾಯಿಂಟ್ ಅನ್ನು ಹಾಗೆ ಪೆಂಡಿಂಗ್ ಇರಿಸಿಕೊಳ್ಳಲಾಗಿತ್ತು. ಇವತ್ತು ಬೆಳಿಗ್ಗೆಯಿಂದ ಈ ಭಾಗದಲ್ಲಿ ಏನು GPR ತಂತ್ರಜ್ಞಾನದ ಮೆಷಿನ್ ಎಂದೇ ಅದನ್ನು ಬಳಸ್ಕೊಂಡು ಸರ್ಚಿಂಗ್ ಮಾಡುವಂಥ ಸ್ಕ್ಯಾನಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಆದರೆ ಆ ಒಂದು ಯಂತ್ರದ ಸಹಾಯದಲ್ಲಿ ಅಂದರೆ ಶೋಧವನ್ನು ನಡೆಸಿದಾಗ ಯಾವುದೇ ರೀತಿಯಿಂದ ಕುರು ಸಿಕ್ಕಿಲ್ಲ ಎನ್ನುವಂಥ ಮಾಹಿತಿ ಇದೆ. ಆದರೂ ಕೂಡ ಪಾಯಿಂಟ್ ನಂಬರ್ 13 ಆಲ್ರೆಡಿ ಗುರುತಿಸಿರೋದ್ರಿಂದಾಗಿ ಅದನ್ನು ಉತ್ಖನನ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಅದನ್ನು ಅರ್ಧಕ್ಕೆ ಬಿಟ್ಟು ಹೋಗುವಂತಿಲ್ಲ. ಸೊ ಪ್ರೊಸೀಜರ್ ಅನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ SIT ಮೇಲೆ ಯಾವುದೇ ಅಲಿಗೇಷನ್ ಅನ್ನು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಆತನೇ ಮೊದಲೇ ಹೇಳಿದಂತೆ ಸಾಕಷ್ಟು ಹೆಣಗಳನ್ನು ಇಲ್ಲಿ ಹೂತಾಕಿದ್ದೆ ಅಂತೇಳಿ ಹೇಳಿದ. ಹೀಗಾಗಿ ಒಂದು ವೇಳೆ ಇದನ್ನು ಅರ್ಧಕ್ಕೆ ಬಿಟ್ಟು ಹೋದರೆ ನಾಳೆ ತನಿಖಾ ತಂಡದ ಪಾರದರ್ಶಕತೆ ಮೇಲೆ ಅನುಮಾನ ಬರ್ಬೋದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಆತ ಹೇಳಿದಂತೆ ಈ ಭಾಗದಲ್ಲಿ ಉತ್ಖನನಕ್ಕೆ ಮುಂದಾಗಿರುವಂಥದ್ದು. ಈ ಹಿಂದೆ ಈ ಭಾಗದಲ್ಲಿ ಕಿಂಡಿ ಅಣೆಕಟ್ಟು ಇರೋದ್ರಿಂದ, ಇದರ ಜೊತೆಗೆ ಅಲ್ಲಿ ವಿದ್ಯುತ್ ಕಂಬವು ಕೂಡ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಸವಾಲು ಕೂಡ ಇತ್ತು. ಹೀಗಾಗಿ ಪ್ರಾರಂಭದಲ್ಲಿ SIT ಅಧಿಕಾರಿಗಳು ನೀರಾವರಿ ಇಲಾಖೆಯನ್ನು ಪತ್ರ ಬರೆದರು. ಅದಾದ ಬಳಿಕ ಮೆಸ್ಕಾಂ ಇಲಾಖೆಗೆ ಪತ್ರ ಬರೆದರು. ಅಲ್ಲಿಂದ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಕ್ಕ ಬಳಿಕ ಈಗ ಶೋಧ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ರಾತ್ರಿವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಆ ವಿದ್ಯುತ್ ಕಂಬದ ಮೇಲ್ಭಾಗದಲ್ಲಿ ಏನು ಲೈಟ್ ಏನು ಗಮನಿಸ್ತಿದ್ರಿ, ಎಲೋಜಿನ್ ಲೈಟ್ ಅನ್ನು ಕೂಡ ಈಗಾಗಲೇ ಹಾಕಿಕೊಳ್ಳಲಾಗಿದೆ. ಅಂದರೆ ರಾತ್ರಿವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರೆದರೆ ಬೆಳಕಿನ ವ್ಯವಸ್ಥೆ ಮಾಡ್ಕೋಬೇಕು, ಬೆಳಕಿಗೆ ಸಮಸ್ಯೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಈ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನು ಈ ಉತ್ಖನನ ನಡೆಯುವಂಥ ಸ್ಥಳದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಿಕೊಳ್ಳಲಾಗಿದೆ. ಆಲ್ರೆಡಿ ಧರ್ಮಸ್ಥಳ ಸಂಘರ್ಷ ಆದ ಬಳಿಕ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತ ತನಗೆ ರಕ್ಷಣೆ ನೀಡಬೇಕು ಎನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದ. ಹೀಗಾಗಿ ಆತನಿಗೆ ವೈಯಕ್ತಿಕವಾಗಿ ಗನ್ಮ್ಯಾನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಉತ್ಖನನ ನಡೆಯುವಂಥ ಕಾರ್ಯಾಚರಣೆ ನಡೆಯುವಂಥ ಸ್ಥಳದಲ್ಲಿ ಕೂಡ ಹೆಚ್ಚಿನ ಭದ್ರತೆ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದ. ಹೀಗಾಗಿ ಗನ್ ಅಂದರೆ ಸಶಸ್ತ್ರಧಾರಿ ಸಿಬ್ಬಂದಿಗಳನ್ನು ಕೂಡ ಬಳಸಿಕೊಂಡು ಇಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು. ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ಆ ಭಾಗಕ್ಕೆ ಪ್ರವೇಶ ಕಲ್ಪಿಸದಂತೆ ಎರಡೂ ಕಡೆಯಲ್ಲೂ ಕೂಡ ಬ್ಯಾರಿಕೇಡ್ ಅನ್ನು ಅಳವಡಿಸಿರುವಂಥದ್ದು. ಇದು ಆ ಉತ್ಖನನ ಆಗ್ತಿರ್ತಕ್ಕಂಥ ಸ್ಥಳ ಏನಿದೆ ಆ ಸ್ಥಳದ ಪಕ್ಕದಲ್ಲಿ ರಸ್ತೆ ಇದೆ. ಇದು ಒಂದು ಗ್ರಾಮಕ್ಕೆ ಸಂಪರ್ಕಿಸುವಂಥ ರಸ್ತೆ. ಸೊ ಹೀಗಾಗಿ ಈ ಭಾಗದಲ್ಲಿ ವಾಹನ ಸಂಚಾರ ಇಲ್ಲ, ಬದಲಾಗಿ ಜನರಿಗೆ ನಡ್ಕೊಂಡು ಹೋಗೋದಕ್ಕೆ ಮಾತ್ರ ಅವಕಾಶ ನೀಡಿರುವಂಥದ್ದು. ಹೀಗಾಗಿ ಒಂದು ಕಡೆಯಿಂದ ಕಾರ್ಯಾಚರಣೆ ನಡೆಯುತ್ತಿದೆ, ಇನ್ನೊಂದು ಕಡೆ ಜನರು ಕೂಡ ಹೋಗ್ತಾ ಇದ್ದಾರೆ. ಸದ್ಯ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಎಷ್ಟೊತ್ತುವರೆಗೂ ಇದು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತೇ ಇಲ್ಲ. ಯಾಕಂತ ಹೇಳಿದ್ರೆ ಆತ ಎಲ್ಲಿವರೆಗೂ ಹೇಳ್ತಾನೆ ಅಲ್ಲಿವರೆಗೂ ಕೂಡ ಅಗಿಯೋದಕ್ಕೆ SIT ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು ಗಮನಿಸ್ಬೋದು. ಆ ಭಾಗದಲ್ಲಿ ಆತನ ಸಾಕ್ಷ್ಯ ದೂರುದಾರನ ಪರ ವಕೀಲರು ಕೂಡ ಸ್ಥಳದಲ್ಲೇ ಇದ್ದಾರೆ, ಅವರೂ ಕೂಡ ಸ್ಥಳದಲ್ಲೇ ಇದ್ದಾರೆ. ಕಳೆದ 12 ದಿವಸಗಳ ಕಾರ್ಯಾಚರಣೆ ಏನಿತ್ತು ಆ ಎಲ್ಲ ಕಾರ್ಯಾಚರಣೆ ನಡೆಯುವಂಥ ಸ್ಥಳಕ್ಕೂ ಕೂಡ ಆತನ ಪರ ವಕೀಲರು ಬರ್ತಾ ಇದ್ರು. ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇತ್ತು. ಇದರ ಜೊತೆಗೆ ಗಮನಿಸ್ಬೋದು ಒಂದು ಕಡೆ ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಆ ಭಾಗದಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಪಾಯಿಂಟ್ ನಂಬರ್ 13ನ ಸುತ್ತಲೂ ಕೂಡ ವಿದ್ಯುತ್
ಕಂಬ ಇದೆ, ಇದರ ಜೊತೆಗೆ ತಂತಿ ಕೂಡ ವಿದ್ಯುತ್ ತಂತಿ ಕೂಡ ಹಾದು ಹೋಗಿದೆ. ಆತ ಹೇಳಿರ್ತಕ್ಕಂಥದ್ದು ಆ ಕಂಬದ ಕೆಳಭಾಗದಲ್ಲಿ ಅಗಿರಿ ಅಂತೇಳಿ. ಹೀಗಾಗಿ ಇಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಆ ವಿದ್ಯುತ್ ಕಂಬಕ್ಕೆ ಹಾನಿಯಾಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಅವಘಡ ಸಂಭವಿಸಂತೆ ಮೆಸ್ಕಾಂ ಇಲಾಖೆಯವರು ಕೂಡ ಇದ್ದಾರೆ. ಇದರ ಜೊತೆಗೆ ಸೋಕೋ ಟೀಮ್, ಫೊರೆನ್ಸಿಕ್ ಟೀಮ್ ಅವರು ಕೂಡ ಇದ್ದಾರೆ. ಒಂದು ವೇಳೆ ಉತ್ಖನನ ಮಾಡುವ ಟೈಮಲ್ಲಿ ಮಣ್ಣಿನಡಿ ಯಾವುದಾದ್ರೂ ಅನುಮಾನಾಸ್ಪದ ವಸ್ತುಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಮರು ಪರಿಶೀಲನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಅಲ್ಲಿ ಗಮನಿಸಬಹುದು, ಆ ಮಾಸ್ಕ್ ಮ್ಯಾನ್ ಡೈರೆಕ್ಷನ್ ಕೊಡ್ತಾ ಇದ್ದಾನೆ. ಅಲ್ಲಿ SITಯ ಹಿರಿಯ ಅಧಿಕಾರಿಗಳು ಕೂಡ ಇದ್ದಾರೆ. ಯಾವ ಭಾಗದಲ್ಲಿ ಅಗಿಬೇಕು ಅಂತೇಳಿ ಆತ ತೋರಿಸ್ತಾ ಇದ್ದಾನೆ. ನೇರ ಕೈ ಸನ್ನೆ ಮೂಲಕ ಆತ ಅಧಿಕಾರಿಗಳ ಬಳಿ ವಿವರಿಸ್ತಾ ಇದ್ದಾನೆ. ಅವರ ಪಕ್ಕದಲ್ಲಿ ಸೋಕೋ ಟೀಮ್ ಅಂದರೆ ಫೊರೆನ್ಸಿಕ್ ಟೀಮ್ ಅವರು ಕೂಡ ಇದ್ದಾರೆ. ಯಾವುದಾದ್ರೂ ಅನುಮಾನಾಸ್ಪದ ವಸ್ತುಗಳು ಸಿಕ್ಕಂಥ ಟೈಮಲ್ಲಿ ಅದನ್ನು ಬಹಳಷ್ಟು ಸೂಕ್ಷ್ಮವಾಗಿ ಅವಲೋಕಿಸಿ ಆ ಬಳಿಕ ಆ ಮಣ್ಣನ್ನು ಹೊರತೆಗೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಏನಾದರೂ ಡೌಟುಗಳಿದ್ದಲ್ಲಿ ಆತನ ಸಮ್ಮುಖದಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವಂಥ ಇಲ್ಲಿ ಕ್ರಮಗಳು ಕೂಡ ಆಗ್ತಿದೆ. ಯಾಕಂತ ಹೇಳಿದ್ರೆ SIT ತನಿಖೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡ್ಕೋಬೇಕು ಮತ್ತು ಮುಂದೆ ಯಾವುದೇ ರೀತಿಯಂಥ ಎಲಿಗೇಷನ್ ಬರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಈ ಎಲ್ಲ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಗಮನಿಸಬಹುದು, ಒಂದು ಕಡೆ ಉತ್ಖನನ ಆಗ್ತಾ ಇದೆ, ಇನ್ನು ಅದರ ಪಕ್ಕದಲ್ಲಿ ಇನ್ನೊಂದು ವಿದ್ಯುತ್ ಕಂಬ ಇದೆ. ಅದರಲ್ಲಿ ಪಾಯಿಂಟ್ ನಂಬರ್ 13 ಅಂತೇಳಿ ಹಾಕಿರ್ತಕ್ಕಂಥ ಬೋರ್ಡ್ ಕೂಡ ಗಮನಿಸಬಹುದು. ಅಲ್ಲಿ ಗುರುತಿಸ್ತಕ್ಕಂಥ ಸ್ಥಳ ಏನಿದೆ ಅದು ಪಾಯಿಂಟ್ ನಂಬರ್ 13 ಅಂತೇಳಿ ಅದರ ಬೋರ್ಡನ್ನು ಕೂಡ ಹಾಕಲಾಗಿದೆ. ಮತ್ತು ಅಲ್ಲೇ ಪಕ್ಕದಲ್ಲಿ ಮಿನಿ ಹಿಟಾಚಿ ಕೂಡ ಇದೆ. ಅಂದರೆ ಇಲ್ಲಿ ಸಾಕಷ್ಟು ಆಳವಾಗಿ ಮಣ್ಣನ್ನು ಅಗಿಬೇಕಾಗಿರುವ ಕಾರಣಕ್ಕಾಗಿ ಸಣ್ಣ ಹಿಟಾಚಿಯನ್ನು ಬಳಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹೀಗಾಗಿ ದೊಡ್ಡದಾದ ಹಿಟಾಚಿ ಯಂತ್ರವನ್ನು ಬಳಸಿಕೊಂಡು ಉತ್ಖನನ ಮಾಡ್ತಿದ್ದಾರೆ. ಇನ್ನು ಬಹಳಷ್ಟು ವಿಸ್ತಾರವಾಗಿ ಈ ಒಂದು ಉತ್ಖನನ ಕಾರ್ಯ ಆಗ್ತದೆ. ಹೀಗಾಗಿ ಆಗದಂಥ ಮಣ್ಣನ್ನು ಹಾಕೋದಕ್ಕೂ ಕೂಡ ಸರಿಯಾಗಿ ವ್ಯವಸ್ಥೆಗಳು ಆಗ್ತಾ ಇಲ್ಲ. ಹೀಗಾಗಿ ಆ ರಸ್ತೆಯ ಪಕ್ಕದಲ್ಲೇ ಮಣ್ಣು ಹಾಕಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಇನ್ನಷ್ಟು ಗಂಟೆಗಳ ಕಾಲ ಈ ಒಂದು ಕಾರ್ಯಾಚರಣೆ ಮುಂದುವರಿಲಿಕ್ಕಿದೆ. ಈಗಾಗಲೇ SITಯ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೋಹಂತಿ ಅವರು ಕೂಡ ಖುದ್ದು ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದಾರೆ. ಇಲ್ಲಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ತಂತ್ರಜ್ಞರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ರು. ಪ್ರಮುಖವಾಗಿ ಈ GPR ಯಂತ್ರ ಏನಿದೆ ಅದನ್ನು ಬಳಕೆ ಮಾಡಿದಂಥ ತಂತ್ರಜ್ಞರು ಯಾರಿದ್ದಾರೆ ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡ್ರು. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಆ ಯಂತ್ರವನ್ನು ಬಳಸಿದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ವಿವರಗಳು ಸಿಗುತ್ತೆ. ಆದರೆ ಆಳವಾಗಿ ಅದರಲ್ಲಿ ಸಿಗುವಂಥ ಮಾಹಿತಿಯ ಬಗ್ಗೆ ಅಧ್ಯಯನ ಮಾಡಿದಾಗ ಏನಾದರೂ ಕುರುಹು ಸಿಗುತ್ತೆ ಎನ್ನುವ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ರು. ಇನ್ನು ಈ ಬಗ್ಗೆ ಈ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಕೂಡ ಎಂಟ್ರಿ ಆಗಿದೆ. ನಿನ್ನೆಯೇ NHRCಯ ಅಧಿಕಾರಿ ಸಿಬ್ಬಂದಿಗಳು ಧರ್ಮಸ್ಥಳಕ್ಕೆ ಬಂದಿದ್ರು. SIT ಪೊಲೀಸ್ ಠಾಣೆಗೆ ಈಗಾಗಲೇ ಭೇಟಿ ನೀಡಿದ್ದಾರೆ. ಧರ್ಮಸ್ಥಳ ಪಂಚಾಯತ್, ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೂಡ ಭೇಟಿ ನೀಡಿದ್ದಾರೆ. ಇವತ್ತು ಈ ಪಾಯಿಂಟ್ ನಂಬರ್ 13 ಏನಿದೆ ಈ ಒಂದು ಸ್ಥಳಕ್ಕೂ ಕೂಡ ಖುದ್ದಾಗಿ NHRCಯ ಅಧಿಕಾರಿ ಸಿಬ್ಬಂದಿಗಳು ಕೂಡ ಬಂದಿದ್ರು. ಸದ್ಯ ಖುದ್ದು ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿದ್ರು. ಯಾವ ರೀತಿಯಾಗಿ SIT ಅಧಿಕಾರಿಗಳು ಈವರೆಗೂ ಕೂಡ ಉತ್ಖನನ ಕಾರ್ಯಾಚರಣೆ ಮಾಡಿದ್ರು ಅದೆಲ್ಲದರ ಬಗ್ಗೆ ಕೂಡ ವಿವರವನ್ನು ಪಡ್ಕೊಂಡ್ರು. ಸದ್ಯ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನಷ್ಟು ಗಂಟೆಗಳ ಕಾಲ ಈ ಕಾರ್ಯಾಚರಣೆ ಮುಂದುವರಿಲಿಕ್ಕಿದೆ. ಕೊನೆಯದಾಗಿ ಈ ಪಾಯಿಂಟ್ ನಂಬರ್ 13ರಲ್ಲಿ ಏನಾದರೂ ಸಿಗುತ್ತಾ ಸಿಗಲ್ಲ ಎನ್ನುವ ಪ್ರಶ್ನೆಗಳಿಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ಅವಿನಾಶ್, ಧನ್ಯವಾದ ಅಶೋಕ್. ಈಗ ಪೃಥ್ವಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಪೃಥ್ವಿ, ಕಳೆದ ಆಲ್ಮೋಸ್ಟ್ ಒಂದು 10-12 ದಿನಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಏನೇನು ಆಗ್ತಿದೆ. ಪಾಯಿಂಟ್ ನಂಬರ್ 1 ಆಲ್ಮೋಸ್ಟ್ ಈ ಬಂಗ್ಲಗುಡ್ಡ ಸುತ್ತಮುತ್ತ ಈಗ 13ನೇ ಪಾಯಿಂಟ್ ಈಗ ಬಂದಿರೋದು. ಭಾಳ ಕುತೂಹಲ ಇರುವಂಥ ಪಾಯಿಂಟ್ ಇದು. ಆಗಲೇ ಇವ್ರು ಕೂಡ ಹೇಳ್ತಾ ಇದ್ರು, ಅಶೋಕ್ ಕೂಡ, ಅಂದರೆ ಭೌಗೋಳಿಕವಾಗಿ ಆಗ ಆತ ಈ ಶವಗಳನ್ನು ಹೂತಿಟ್ಟಂಥ ಸಂದರ್ಭ ಹೇಗಿತ್ತು, ಈಗ ಸಾಕಷ್ಟು ಬದಲಾವಣೆ ಆಗಿದೆ, ಮಣ್ಣನ್ನು ತಂದು ಹಾಕಲಾಗಿದೆ ಅಂತ. ಜೊತೆಗೆ ಎಷ್ಟು ಸಮಯ ಹಿಡಿಬೋದು ಇದೇ ರೀತಿಯಾಗಿ ಆತ ಎಕ್ಸಾಕ್ಟ್ಲಿ ಆಗ ಹೂತಿಟ್ಟಂಥ ಸಂದರ್ಭದಲ್ಲಿ ಹೇಗಿತ್ತು, ಈಗ ಎಷ್ಟು ಎಕ್ಸ್ಟ್ರಾ ಮಣ್ಣನ್ನು ತಂದು ಹಾಕಿದಾರಲ್ಲೇ ಕಿಂಡಿ ಡ್ಯಾಮ್ ಇರೋದ್ರಿಂದ ಎಷ್ಟು ಜಟಿಲವಾಗಿದೆ. ಜೊತೆಗೆ ಇವತ್ತು ರಾತ್ರಿ ಕಾರ್ಯಾಚರಣೆ ಹೋಗ್ಬೋದಾ, ಜೊತೆಗೆ ಅಲ್ಲಿ ಮಣ್ಣನ್ನು ಹಾಕೋಕ್ಕೂ ಕೂಡ ಜಾಗ ಬೇಕಾಗುತ್ತೆ. ಅದಕ್ಕೆ ಬೇರೆ ಈ ಟ್ರ್ಯಾಕ್ಟರ್ನ ವ್ಯವಸ್ಥೆನೋ ಟ್ರಕ್ಗಳು ಎಂಥದ್ದೇನಾದರೂ ಬೇಕಾಗುತ್ತೆ ಅಲ್ಲಿಂದ ಮಣ್ಣನ್ನು ಸಾಗಿಸೋದಕ್ಕೆ. ಸೊ ಹೇಗೆ ಕಾರ್ಯಾಚರಣೆ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಪಾಯಿಂಟ್ ನಂಬರ್ 13ಗೆ? ಅವಿನಾಶ್, ಭೌಗೋಳಿಕ ಬದಲಾವಣೆ ಆಗಿದೆ ಅಂತೇಳಿ ಈ ಒಂದು GPR ಯಂತ್ರವನ್ನು ಬಳಸಿದ್ರು. ಸೊ GPR ಯಂತ್ರವನ್ನು ಬಳಸಂತ ಸಂದರ್ಭದಲ್ಲಿ ಕೆಲವೊಂದು ಅಬ್ಸ್ಟ್ರಾಕ್ಟ್ ಕಾಣ್ತು ಅಂತ ಹೇಳಿ ಆ ಒಂದು ಡಿಗ್ಗನ್ನು ಈಗ ಮಾಡ್ತಾ ಇರುವಂಥದ್ದು. ಮತ್ತೆ ಪಾಯಿಂಟ್ ನಂಬರ್ 13ರಲ್ಲಿ ಆ ಒಂದು ಉತ್ಖನನ ಕಾರ್ಯವನ್ನು ಈಗ ಮುಂದುವರಿಸಿದ್ದಾರೆ. ಅದಕ್ಕೆ ಆ ಒಂದು ಪ್ರೊಸೀಜರ್ ಕೂಡ ಮುಗಿಸ್ಬೇಕಾಗಿರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋಗ್ಬೋದು, ಅಲ್ಲಿ ಆ ದೂರುದಾರನೇ ಅಲ್ಲಿ ನಿಂತಿದ್ದಾನೆ. ಅಂದರೆ ಆ ಒಂದು ಏನು ಅರ್ತ್ ಮೂವರ್ಸ್ ಇದೆ ಅದ್ರ ಪಕ್ಕ ಆ ದೂರುದಾರ ನಿಂತಿರೋದನ್ನು ನಾವು ನೋಡ್ಬೋದಾಗಿದೆ. ಅವನು ಅಲ್ಲಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರುವಂಥದ್ದು ಈ ಕಡೆ ಆಗಿರಿ ಅಂತ ಹೇಳಿ ಆತ ಸಿಗ್ನಲ್ ಮಾಡಿ ತೋರಿಸ್ತಾ ಇರುವಂಥದ್ದನ್ನ
ಅಲ್ಲಿ ನೋಡ್ಬೋದಾಗಿದೆ. ಅಲ್ಲೇ ಪುತ್ತೂರು AC ಇರುವಂಥದ್ದು, ಮತ್ತು ಏನು SIT SP ದಯಾಮ್ ಅವರು ಕೂಡ ಅಲ್ಲೇ ಇರುವಂಥದ್ದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಅಂಶ ಏನು ಗಮನಿಸಬೇಕು ಅಂತ ಹೇಳಿದರೆ, ಈ ಏರಿಯಾದಲ್ಲಿ ನೀವು ಹೇಳ್ದಂಗೆ ಇಲ್ಲಿ ಮಣ್ಣು ಹಾಕಿದ್ದಾರೆ. ಅಂದರೆ ಒಂದು 100 ಲೋಡ್ ಮಣ್ಣನ್ನು ಈ ಒಂದು ಯಾವುದೋ ಒಂದು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಒಂದು 100 ಲೋಡ್ ಮಣ್ಣನ್ನು ಇಲ್ಲಿಗೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು. ಸೊ ಅದ್ರ ಜೊತೆಗೆ ಕಿಂಡಿ ಅಣೆಕಟ್ಟಿನ ಒಂದು ಏನು ಕನ್ಸ್ಟ್ರಕ್ಷನ್ಗಳು ಕೂಡ ನಡೆದಿತ್ತು. ಸೊ ಅದಕ್ಕೋಸ್ಕರ ಭೌಗೋಳಿಕ ಬದಲಾವಣೆ ನ್ಯಾಚುರಲ್ ಆಗಿ ಆಗೋದ್ರ ಜೊತೆಗೆ ಮ್ಯಾನ್ ಮೇಡ್ ಚೇಂಜಸ್ ಕೂಡ ಆಗಿದ್ದಂಥದ್ದು. ಸೊ ಅದಕ್ಕೋಸ್ಕರ ಈಗ GPR ಅನ್ನ ಬಳಸಿದ್ರು. ಆ ಒಂದು 13ನೇ ಪಾಯಿಂಟ್ ಏನಿತ್ತು, ಆ ಪಾಯಿಂಟ್ ಗುರುತೆಯನ್ನು ಆತ ಮಾಡಿಕೊಟ್ಟಿದ್ದ. ಸೊ ಅದಕ್ಕಿಂತ 2-3 ಪಟ್ಟು ಹೆಚ್ಚಿಗೆ ಆ ವ್ಯಾಪ್ತಿಯನ್ನು ವಿಸ್ತರಿಸಿದ್ರು. 13ನೇ ಪಾಯಿಂಟ್ ಅಂತೇಳಿ ಅದನ್ನು ಬೆಳಗ್ಗೆನಿಂದ ಕನ್ಸಿಡರ್ ಮಾಡಿದ್ರು. ಅದೆಲ್ಲವನ್ನು ಕೂಡ ಈ ಒಂದು ಮೌಂಟೆಡ್ ಡ್ರೋನ್ GPRನ ಯಂತ್ರದ ಮೂಲಕ ಎಲ್ಲವನ್ನು ಕೂಡ ಶೋಧ ಮಾಡಿದ್ದಂಥದ್ದು. ಸದ್ಯಕ್ಕೆ ಆ ಒಂದು ಶೋಧದ ಸಂದರ್ಭದಲ್ಲಿ ಏನೇನು ಕಾಣ್ತು, ಕೆಲವೊಂದು ಅಬ್ಸ್ಟ್ರಾಕ್ಟ್ಗಳು ಕಾಣ್ತು ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಅಂಥ ಜಾಗದಲ್ಲಿ ಡಿಗ್ ಮಾಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಮತ್ತು ಆತ ಹೇಳಿರುವಂಥದ್ದು ಏನಂತ ಹೇಳಿದರೆ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಯಥೇಚ್ಛವಾಗಿ ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳೋದ್ರಿಂದ ಸೊ ಈ ಪರ್ಟಿಕ್ಯುಲರ್ ಜಾಗದಲ್ಲಿ 10 ಅಡಿಗಳಷ್ಟು ಕೆಳಗಡೆ ಇರುವಂತಹ ಸಾಧ್ಯತೆ ಇದೆ. ಯಾಕೆಂತ ಹೇಳಿದ್ರೆ 100 ಲೋಡ್ ಮಣ್ಣು ಬಿದ್ದಿದೆ ಅಂತ ಹೇಳಿದ್ರೆ ಒಂದು 10-12 ಅಡಿ ಅದು ಜಾಗ ಈ GPR ಅಲ್ಲಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಏನಾದರೂ ಡಿಸ್ಟೆನ್ಸ್ ಗೊತ್ತಾಗಿದೆಯಾ? ಎಷ್ಟು ಆಳದಲ್ಲಿ ಅಬ್ಸ್ಟ್ರಾಕ್ಷನ್ ಸಿಕ್ಕಿದೆ ಅಂತ ಅನ್ನೋದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆ? ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಮೆಜರ್ಮೆಂಟ್ ಏನಾದರೂ ಗೊತ್ತಾಗಿದೆಯಾ ಅಂತ? ಖಂಡಿತ ಗೊತ್ತಾಗಿದೆ. ಅಂದರೆ ಅದು ಏನು ಅದನ್ನು ಮಾಡಿದಂಥ ಸಂದರ್ಭದಲ್ಲಿ 18 ಅಡಿಗಳಲ್ಲಿ ಇದೊಂದು ಅಬ್ಸ್ಟ್ರಕ್ಷನ್ ಇದೆ ಅನ್ನೋದು ಗೊತ್ತಾಗಿರುವಂಥದ್ದು. ಅದಕ್ಕೋಸ್ಕರನೇ ಈ SIT ತಂಡ 18 ಅಡಿನೇ ಪರ್ಟಿಕ್ಯುಲರ್ ಆಗಿ ಅಗಿಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ SIT ತಂಡ ಈಗ ಹೇಳಿರುವಂಥದ್ದು ಏನು ಅರ್ತ್ ಮೂವರ್ ಇದ್ದಾರೆ ಮತ್ತು ಅದನ್ನು ಮೇಲು ಸುತ್ತುವರಿ ಯಾರು ನೋಡ್ಕೊಳ್ತಾ ಇದ್ದಾರೆ, ಸೊ ಅವರಿಗೆ 18 ಅಡಿಗಳಷ್ಟು ಅಗಿಬೇಕು ಅಂತ ಹೇಳಿದ್ದಾರೆ. ಮತ್ತು ಪ್ರತಿಯೊಂದು ಪಾಯಿಂಟ್ ಒಂದೊಂದು ಅಡಿ ಆಗ್ದಂಗೂ ಅಲ್ಲಿಗೆ ಈ ಸೋಕೋ ಟೀಮ್ನವರು ಫೋಟೋಗ್ರಫಿಯನ್ನು ಮಾಡುವಂಥದ್ದು ಕೆಲಸ. ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ಏನಾದರೂ ಕಂಡು ಬಂದರೆ ಅದನ್ನು ಫೋಟೋ ತೆಗೆಯುವಂಥದ್ದು, ಮತ್ತು ಸಪ್ರೇಟಾಗಿ ಇಡೀ ಹೋಲ್ ಅದೇನು ಕಾರ್ಯಾಚರಣೆ ಇರ್ತದೆ ಅದನ್ನೆಲ್ಲವನ್ನೂ ಕೂಡ 2 ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿಲಾಗ್ತಾ ಇದೆ. ಸೊ 18 ಅಡಿ ಆಳದಲ್ಲಿ ಈಗೇನು ತೆಗಿಲಿಕ್ಕೆ ಹೇಳಿದ್ದಾರೆ, ಸೊ ಅಲ್ಲಿಗೆ ಅಂದಾಜಿಗೆ ನಮಗೆ ಒಂದು 12ರಿಂದ 15 ಅಡಿಗಳ ಆಳದಲ್ಲಿ ಈ ಒಂದು ಮಣ್ಣು ಹೋಗಿರ್ಬೋದು. ಸೊ ಅದಕ್ಕೋಸ್ಕರ ಇವರು 18 ಅಡಿಗಳನ್ನು ತೆಗಿಲಿಕ್ಕೆ ಹೇಳಿರೋಂಥದ್ದು. ಅದರ ಕೆಳಗಡೆ ಏನಾದರೂ ಈ ಒಂದು ಅಸ್ಥಿಪಂಜರಗಳೇನಾದರೂ ಸಿಕ್ಕಿದ್ರೆ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತ ಹೇಳಿದರೆ ಆ 18 ಅಡಿ ಮಣ್ಣನ್ನು ಇವಾಗ ಏನು ತೆಗಿತಾ ಇದ್ದಾರೆ ಅದನ್ನು ತೆಗೆದು ಆ ಪಕ್ಕದಲ್ಲೇ ಹಾಕೊಳ್ತಾ ಇದ್ದಾರೆ. ನೀವು ಆಗಲೇ ಕೇಳ್ತಾ ಇದ್ರಿ ಇದಕ್ಕೇನಾದರೂ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇದನ್ನು ಮಣ್ಣು ಸಾಗಾಟ ಮಾಡಲಿಕ್ಕೆ ಅಂತೇಳಿ. ಏಕೆಂದರೆ ಆ ಸುತ್ತ ಸಿಕ್ಕಾಪಟ್ಟೆ ಜಾಗ ಇರೋದ್ರಿಂದ ಸದ್ಯಕ್ಕೆ ಅಂಥದ್ದು ಯಾವುದು ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ. ಈಗ ಆ ಒಂದು ಪಂಪನ್ನು ಕೂಡ ಅಂದರೆ ನೀರೆತ್ತ ಪಂಪನ್ನು ಕೂಡ ಈಗ ಸ್ಥಳಕ್ಕೆ ತಂದಿರುವಂಥದ್ದು. ಆ ಭಾಗದಲ್ಲಿ ಈಗ ನೀರು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಈಗ ನಮಗೆ ಏನು ಅದು ಕಾಣ್ತಾ ಇದೆ ನಮ್ಮ ಕ್ಯಾಮ್ರಾ ಕಾಣಿಸೋಂತಾಗೆ ಅಲ್ಲಿ ಆ ಒಂದು ಅರ್ತ್ ಮೂವರ್ ಕಂಪ್ಲೀಟ್ ಆಗಿ ಅರ್ತ್ ಮೂವರ್ ಮೇಲ್ಭಾಗ ಮಾತ್ರ ಕಾಣುವಷ್ಟು ಆಗಿರುವಂಥದ್ದು. ಅಷ್ಟು ಮೇಲ್ಗಡೆ ಪಕ್ಕದಲ್ಲಿ ಮಣ್ಣು ಹಾಕಿದ್ದಾರೆ ಮತ್ತು ಆ ಭಾಗದಲ್ಲಿ ಅದು ಗುಂಡಿ ಆಗಿರುವಂಥದ್ದು. ಸೊ ಅಲ್ಲಿ ನೀರಿಗೆ ಬರುವಂಥ ಸಾಧ್ಯತೆಗಳಿದೆ ಅಂತೇಳಿ ಅದನ್ನು ಕೂಡ ಈಗ ತಯಾರು ಮಾಡಿ ಇಟ್ಟಿರುವಂಥದ್ದು. ಸೊ ಈ ಒಂದು ಏನು ಅಬ್ಸ್ಟ್ರಾಕ್ಟ್ ಅಲ್ಲಿ ಕಾಣಿಸ್ತು ಅಂತ ಹೇಳಲಾಗ್ತಾ ಇದೆ. ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಈಗ 18 ಅಡಿ ತೆಗೆದ ನಂತರ ಅಲ್ಲೇನಾದರೂ ಸಿಗುತ್ತಾ, ಸೊ ಅದೇ ಕುತೂಹಲ ಎಲ್ರಿಗೂ ಇರುವಂಥದ್ದು. ಅವರ ಅಡ್ವೊಕೇಟ್ಗಳ ಟೀಮ್ ಏನಿದೆ, ಆ ದೂರುದಾರನ ವಕೀಲರ ತಂಡ ಏನಿದೆ, ಅವರು ಕೂಡ ಸುತ್ತಮುತ್ತ ಓಡಾಡ್ತಾ ಇರುವಂಥದ್ದು. ಅಂದರೆ ಅದೇ ಸ್ಥಳದಲ್ಲಿದ್ದಾರೆ, ಅವರಿಗೂ ಕೂಡ ಆ ಒಂದು ಉತ್ಖನನ ಮಾಡುವಂಥ ಜಾಗಕ್ಕೆ ಹೋಗಲಿಕ್ಕೆ ಅವಕಾಶ ಸಿಕ್ಕಿರೋದು. ಸೊ ಅವರು ಭಾರಿ ಕುತೂಹಲದಲ್ಲಿ ಕಾಯ್ತಾ ಇದ್ದಾರೆ. ಸೊ ಯಾಕೆಂತ ಹೇಳಿದರೆ ಈ ಮಾಸ್ಕ್ ದಾರಿ ಅನಾಮಿಕ ಸಾಕ್ಷ್ಯ ದೂರುದಾರ ತುಂಬ ಸ್ಟ್ರಾಂಗ್ ಆಗಿ ಹೇಳಿದ್ದ, ಅಂದರೆ ಇಲ್ಲಿ ಸಿಕ್ಕೇ ಸಿಗುತ್ತೆ, ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ನಾನು ಹೆಣಗಳನ್ನು ಹೂತಾಕಿದ್ದೀನಿ ಸೊ ಅಂತ ಹೇಳಿ ಆತ ಕಾನ್ಫಿಡೆಂಟ್ ಆಗಿ ಹೇಳಿದ್ದ. ಈ ಒಂದು ಪರ್ಟಿಕ್ಯುಲರ್ 13ನೇ ಪ್ಲೇಸನ್ನು ಅದಕ್ಕೋಸ್ಕರ GPRಗೂ ಕೂಡ ಅದನ್ನ ಬಳಸ್ಕೊಂಡಿದ್ದಂಥದ್ದು. ಅಂದರೆ ಬೇರೆ ಬೇರೆ 1ರಿಂದ 12ವರೆಗೂ ಪಾಯಿಂಟ್ ಏನಿತ್ತು ಅಲ್ಲೆಲ್ಲ ಆತ ಒಂದು 6 ಅಡಿ ಅಂದರೆ 6x6 ಫೀಟ್ನಲ್ಲಿ ತೋರಿಸ್ತಾ ಇದ್ದ. ಅಲ್ಲಿ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆಗಿತಾ ಇದ್ರು. ಸೊ ಅಲ್ಲಿ ಸಿಗದಂಥ ಸಂದರ್ಭದಲ್ಲಿ ಡೆಫಿನೇಷನ್ಸ್ ಹೇಗೆ ಬರ್ತಾ ಇತ್ತು ಅಂತ ಹೇಳಿದರೆ ಅಕ್ಕಪಕ್ಕ ಇರ್ಬೋದು, ಅಂದರೆ ಆ ಬಾಡಿಗಳ ಅಕ್ಕಪಕ್ಕ ಏನಾದರೂ ಇರ್ಬೋದು, ಅದಕ್ಕೆ ಅಲ್ಲಿ ಸಿಕ್ಕಿಲ್ಲ ಅಂತೇಳಿ. ಸೊ ಇಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಯಾಕೆ ಅಂತ ಹೇಳಿದರೆ ಆತ ತೋರಿಸಿದಷ್ಟು ಜಾಗ ಏನಿದೆ ಅದಕ್ಕಿಂತ 3 ಪಟ್ಟು ಹೆಚ್ಚಿಗೆ ಆ ಒಂದು ಪಾಯಿಂಟ್ ನಂಬರ್ 13ರನ್ನು ಇವತ್ತು ಗುರುತು ಮಾಡಿ ಎಲ್ಲ ಆ ಒಂದು ಗಿಡಗಂಟಿಗಳನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ GPRನ ಬಳಸಿ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಅದನ್ನು ಶೋಧವನ್ನು ಮಾಡಿದ್ದಂಥದ್ದು. ಆದ ಶೋಧವನ್ನು ಮಾಡಿ ಅದಾದ ಬಳಿಕ ಅಲ್ಲಿ ಕೆಲವೊಂದು ಅಬ್ಸ್ಟ್ರಾಕ್ಟ್ ಏನೇನು ಸಿಕ್ತು ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಮತ್ತು ಅದರ ಕಂಪ್ಲೀಟ್ ರಿಪೋರ್ಟ್ ಅಂತ ಏನು ಹೇಳಿದರೆ ಅದರದ್ದು 2D 3D ಇಮೇಜ್ಗಳನ್ನು ಮಾಡುವಂಥ ಸಾಧ್ಯತೆಗಳು ಅದನ್ನೆಲ್ಲ ಇನ್ನೊಂದು ಕಡೆ ಅವರ ಟೆಕ್ನಿಷಿಯನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಆ ಒಂದು
ಮೌಂಟೆಡ್ ಡ್ರೋನ್ GPR ಏನಿದೆ ಅಲ್ಲಿ ಇಲ್ಲಿಂದ ಅದು ಹೋಗಿದೆ, ಅದನ್ನು ಮಡಿಸ್ಬಿಟ್ಟು ಇಲ್ಲಿಂದ ತಗೊಂಡು ಹೋಗಲಾಗಿದೆ. ಆದರೆ ಅವರ ಟೆಕ್ನಿಷಿಯನ್ಸ್ಗಳಿದ್ದಾರೆ, ಅವರು ಕೆಲವೊಂದು ರಿಪೋರ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಹಂತಗಳು ಏನಾದರೂ ಕಂಡು ಬಂದರೆ ಅಂಥದ್ದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನ ಮುಂದಿನ ಹಂತಗಳಲ್ಲಿ ಬೇಕಾಗುತ್ತೆ ಅಂತೇಳಿ. ಆದರೆ ಏನು ಅಬ್ಸ್ಟ್ರಾಕ್ಟ್ ಕಂಡು ಬಂತು ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗಿರುವಂಥದ್ದು, ಅದಕ್ಕಿಂತ ಮೊದಲು ಒಂದು ಅಂಶ ಗಮನಿಸಬೇಕು ಅಂತ ಹೇಳಿದರೆ, ಆ ಒಂದು ಮಾಸ್ಕ್ದಾರಿ ಸ್ವತಃ ಸ್ಟೆಲ್ಲಾ ಅವರಿಗೆ ಮತ್ತು ದಯಾಮ SP ದಯಾಮ ಏನಿದ್ದಾರೆ ಅವರಿಗೆ ಆತ ಪರ್ಟಿಕ್ಯುಲರ್ಗೆ ಅದೇ ಜಾಗದಲ್ಲಿ ನಿಂತ್ಕೊಂಡು ಈ ಕಾರ್ಯಾಚರಣೆ ಆರಂಭಕ್ಕಿಂತ ಮೊದಲು ತೋರಿಸ್ತಾನೆ. ಅಂದರೆ ಇಲ್ಲೇ ನೀವು ಅಗಿರಿ, ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಅಗಿರಿ ಅಂತ ಆತ ಕೂಡ ಹೇಳುವಂಥದ್ದು. ಇನ್ನೂ ಅಲ್ಲೇ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ಸನ್ನು ಆತ ಕೊಡ್ತಾ ಇದ್ದಾನೆ. ಅಂದರೆ ಎಲ್ಲೆಲ್ಲಿ ಅಗಿಬೇಕು, ಯಾವ ಜಾಗದಲ್ಲಿ ಜಾಸ್ತಿ ಅಗಿಬೇಕು, ಇದನ್ನೆಲ್ಲ ಆತನೇ ನಿಂತ್ಕೊಂಡು ಕೊಡ್ತಾ ಇರುವಂಥದ್ದು. ಅಂದರೆ ಅವನ ಓವರ್ ಕಾನ್ಫಿಡೆನ್ಸಾ ಇಲ್ಲ ಆತನಿಗೆ ಏನಾದರೂ ಕರೆಕ್ಟಾಗಿ ಮೆಮೊರಿ ಇದೆಯಾ ಗೊತ್ತಿಲ್ಲ, ಆದರೆ ಆತನಂತೂ ಕ್ಲಿಯರ್ ಕಟ್ಟಾಗಿ ಕೆಲವೊಂದು ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಅವನೆಲ್ಲೂ ಕೂಡ ಕನ್ಫ್ಯೂಷನ್ಗೆ ಒಳಗಾಗಿದ್ದೀನಿ ಅದನ್ನು ತೋರಿಸ್ಕೊಳ್ತಾನೆ ಇಲ್ಲ, ಆ ರೀತಿ ಇಲ್ಲ, ಅವನು ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಸೊ ಅಲ್ಲಿ ಎಲ್ಲ ಕಡೆ ತೋರಿಸ್ತಾ ಇರುವಂಥದ್ದು. ಸೊ ಆತನನ್ನೇ ನಂಬ್ಕೊಂಡು ಇವಾಗ ಈ ಅಡ್ವೊಕೇಟ್ಗಳ ತಂಡ ಕೂಡ ಮುಂದುವರೆದಿದೆ, SIT ಕೂಡ ಅದಕ್ಕೆ ಫಾರ್ಮ್ ಆಗಿರುವಂಥದ್ದು. ಈಗ 13ನೇ ಪಾಯಿಂಟ್ ಮೇಲೆ ಇದೊಂದು ಟರ್ನ್ ಆ್ಯಂಡ್ ಟ್ವಿಸ್ಟ್ ಏನಾದರೂ ಸಿಕ್ಕಿದ್ರೆ ಇಲ್ಲೇ ಸಿಗಬೇಕಾಗುತ್ತೆ. ಯಾಕೆಂತ ಹೇಳಿದರೆ ಇಲ್ಲಿ ಏನಾದರೂ ಯಥೇಚ್ಛವಾಗಿ ಸಿಕ್ಕುತ್ತೆ ಅಂತ ಆತ ಹೇಳಿದ್ದ, ಅಲ್ಲಿ ಅಟ್ಲೀಸ್ಟ್ ಒಂದೆರಡಾದರೂ ಸಿಕ್ಕರೆ ಈ ಒಂದು ತನಿಖೆ ಮುಂದಿನ ಹಂತಕ್ಕೆ ಹೋಗುತ್ತೆ. ಮುಂದಿನ ಹಂತದಲ್ಲಿ ಬೇರೆ ಬೇರೆ ಆತ ಹೇಳ್ದಂಗೆ ಕೇಳ್ತಾರೆ, SIT ತಂಡಕ್ಕೆ ಕೆಲವೊಂದೊಂದು ಡಿಸಿಷನ್ಗಳ ತಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಇಲ್ಲೇನು ಸಿಗಲಿಲ್ಲ, ಅಟ್ಲೀಸ್ಟ್ ಒಂದೂ ಕೂಡ ಏನು ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಈ 13ನೇ ಪಾಯಿಂಟ್ನಲ್ಲೇ ಈ ತನಿಖೆ ಇಲ್ಲಿಗೆ ನಿಂತು ಹೋಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕೆಂತ ಹೇಳಿದರೆ ಆಮೇಲೆ ಇದನ್ನೇ ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡ್ತಾರೆ, ಇಲ್ಲೇನೇನು ಆಗಿದೆ ಅದನ್ನೆಲ್ಲ ರಿಪೋರ್ಟ್ ರೆಡಿ ಮಾಡ್ತಾರೆ. ಇದನ್ನೆಲ್ಲ ರೆಡಿ ಮಾಡಲಿಕ್ಕೆ ಟೈಮ್ ತಗೊಂಡು ಅದಕ್ಕೆ ಬ್ರೇಕ್ ಕೊಡ್ತಾರೆ. ಅದಾದ ಮುಂದಿನ ಹಂತಗಳಲ್ಲಿ ಬೇಕಾದರೂ ಮತ್ತೆ ಪಾಯಿಂಟನ್ನು ಗುರುತು ಮಾಡೋಂಥದ್ದು ಇರ್ಬೋದು, ಇಲ್ಲ ಅದನ್ನು ಉತ್ಕಲನ ಮಾಡೋಂಥದ್ದು ಇರ್ಬೋದು, ಅದರ ನಿರ್ಧಾರಕ್ಕೆ ಮತ್ತೆ ಬರುತ್ತೆ. ಸದ್ಯಕ್ಕೆ ಅವರು ಒಂದು ಆರಂಭಿಕ ಹಂತದಲ್ಲಿ ಅಂದರೆ ಪ್ರಾಥಮಿಕ ವರದಿಯನ್ನು, ಮಧ್ಯಂತರ ವರದಿಯನ್ನಾದರೂ ಇವರು ಸರ್ಕಾರಕ್ಕೆ ಕೊಡಲೇಬೇಕಾಗಿರುತ್ತೆ. SIT ಏನು ಫಾರ್ಮ್ ಆಗಿದೆ, ಸೊ ಅವರು ಸರ್ಕಾರಕ್ಕೆ ಅದರದ್ದು ಒಂದು ಮಧ್ಯಂತರ ವರದಿನಾದರೂ ಕೊಡಲೇಬೇಕಾಗುತ್ತೆ. ಅದರ ಕೆಲಸಗಳು ಕೂಡ ನಡೀತಾ ಇದೆ. ಏನು ಅನುಚೇತ್ ಅವರು ಇವತ್ತು ವಿಧಾನಸೌಧದಲ್ಲಿ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಲಿಕ್ಕೆ ಹೋಗಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಮತ್ತು ಇಲ್ಲಿ ಮೊಹಂತಿಯವರೇ ಇಲ್ಲಿ ಬೀಡ್ ಬಿಟ್ಟಿದ್ದಾರೆ, ಅವರು ಕೆಲವೊಂದು ವಿಚಾರಗಳನ್ನು ಡಾಕ್ಯುಮೆಂಟೇಷನ್ ಹೇಗೆ ಮಾಡಬೇಕು, ಏನೇನಾಗಿದೆ ಅನ್ನೋದ್ರ ಬಗ್ಗೆ ಅವರು ಮೇಲ್ ಉಸ್ತುವಾರಿಯನ್ನು ನೋಡ್ತಾ ಇದ್ದಾರೆ, ಅದರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇಲ್ಲಿ ಇವತ್ತು ಏನು ಸಿಗುತ್ತೆ, ಏನಾದರೂ ಅಸ್ಥಿಪಂಜರಗಳು ಸಿಗುತ್ತಾ ಅದ್ರ ಮೇಲೆ ಈ ಎಲ್ಲ ವಿಚಾರಗಳು ಡಿಪೆಂಡ್ ಆಗಿರುತ್ತೆ. ಇವೆಲ್ಲ ತನಿಖೆಗಳು ಡಿಪೆಂಡ್ ಆಗಿರುವಂಥದ್ದು. ಅಲ್ಲಿ ಏನು ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟಿತ್ತು, ಸೊ ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲೇ ಪೌಲ್ಗಳೇನಿತ್ತು, ಸೊ ಮೆಸ್ಕಾಂ ಪೌಲ್ ಅವರಿಗೆ ಸಂಬಂಧಪಟ್ಟಂಥ ವಿದ್ಯುತ್ ಕಂಬಗಳೇನಿತ್ತು, ಸೊ ಎಲ್ಲರೂ ಕೂಡ ಹಾಜರಾಗಿದ್ದಾರೆ. ನೀರಾವರಿ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಳಲಾಗ್ತಾ ಇದೆ. ಅಂದರೆ ಪಾಯಿಂಟ್ ನಂಬರ್ 13ರ ಈ ಶೋಧ ಕಾರ್ಯಾಚರಣೆ ಸುಮ್ಮನೆ ಅಲ್ಲ. ಅಂದರೆ ಏನು 2ನೇ ದಿನ ಕಾರ್ಯಾಚರಣೆಯಲ್ಲಿ 2, 3, 4 ಪಾಯಿಂಟ್ಗಳನ್ನು ಬೇಗ ಏನು ಅಗದ್ಬಿಟ್ರು, ಆ ಟೈಪು ಕಾರ್ಯಾಚರಣೆ ಇದಾಗ್ತಾ ಇಲ್ಲ. ಇದಕ್ಕೆ ಆದ ಒಂದು ತಂಡ, ಅಂದರೆ ಏನು GPR ತಂಡ ಬಂದಿದ್ದಂಥದ್ದು, ಮತ್ತು ಇಷ್ಟು ದೊಡ್ಡ ಅರ್ತ್ ಮೂವರ್ನ ಬಳಸಲಿಲ್ಲ. ಅಂದರೆ ಏನು ಆ ಒಂದು ಸಣ್ಣ ಅರ್ತ್ ಮೂವರ್ ನಾವು ನೋಡಿದ್ವಿ, ಅದು ಎಲ್ಲ ಕಾರ್ಯಾಚರಣೆಗೂ ಬಳಸಿದ್ರು. ಇದೇ ಫಸ್ಟ್ ಟೈಮ್ 13ನೇ ಪಾಯಿಂಟ್ಗೆ, ಅಂದರೆ ಎಲ್ಲ ಪಾಯಿಂಟ್ಗೂ ಕಂಪೇರ್ ಮಾಡಿದರೆ 13ನೇ ಪಾಯಿಂಟಿಗೆ ಇಷ್ಟು ದೊಡ್ಡ ಅರ್ತ್ ಮೂವರನ್ನು ಬಳಸಿರುವಂಥದ್ದು. ಮತ್ತು ಆ ಒಂದು ಪ್ರದೇಶದಲ್ಲಿ ಇಷ್ಟು ದೊಡ್ಡ ಆಳ ತೆಗಿತಾ ಇರುವಂಥದ್ದು. ಅಂದರೆ 1ನೇ ಪಾಯಿಂಟಲ್ಲಿ 10 ಅಡಿ ಆಳವನ್ನು ತೆಗೆದಿದ್ರು, ಅಲ್ಲೇನು ಕೂಡ ಸಿಕ್ಕಿರಲಿಲ್ಲ. ಅದನ್ನು ಬಿಟ್ಟರೆ ಎಲ್ಲ ಕಡೆ ಒಂದು 7-8 ಅಡಿಯಷ್ಟು ಹೈಯೆಸ್ಟ್ ಹೋಗಿದ್ರು. ಆದರೆ ಇಲ್ಲಿ 18 ಅಡಿ ತೆಗಿತಾ ಇರುವಂಥದ್ದು ಇದು ಫಸ್ಟ್ನೇ ಪಾಯಿಂಟ್ ಆಗಿರುವಂಥದ್ದು. 13ನೇ ಪಾಯಿಂಟಲ್ಲಿ ಇಷ್ಟೆಲ್ಲ ಕಾರ್ಯಾಚರಣೆ ನಡೀತಾ ಇದೆ. ಸೊ ಇಲ್ಲಿ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದರೆ ಇದು ನೆಕ್ಸ್ಟ್ ತನಿಖೆಗೆ ಒಂದು ಎಫೆಕ್ಟ್ ಆಗೇ ಆಗುತ್ತೆ ಅಂತ ಊಹಿಸ್ಬೋದಾಗಿದೆ. ಯಾಕೆಂತ ಹೇಳಿದರೆ ಆತ ಹೇಳ್ದಂಗೆ ಬ್ಲೈಂಡಾಗಿ ಎಲ್ಲವನ್ನು ಕೂಡ ನಂಬಲಿಕ್ಕೆ ಆಗಲ್ಲ ಅನ್ನೋ ನಿರ್ಧಾರಕ್ಕೂ ಕೂಡ ಬರುವಂಥ ಸಾಧ್ಯತೆಗಳು. ಆದರೆ ಇಲ್ಲೇನಾದರೂ ಸಿಕ್ಕರೆ ಆ ತನಿಖೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಅದರಿಂದ ಈಗ ಈ ಒಂದು ಉತ್ಕಲನ ಕಾರ್ಯ ಮುಂದುವರಿತಾ ಇದೆ. ಸೊ ರಾತ್ರಿವರೆಗೂ ಕೂಡ ಇದು ಮುಂದುವರಿಬೋದು. ಅದಕ್ಕೂ ಕೂಡ ಲೈಟ್ ವಿಂಗ್ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗ್ತದೆ. ಮುಂದಿನ ಹಂತಗಳಲ್ಲಿ ಇನ್ನು ಎಷ್ಟೊತ್ತಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಅವಿನಾಶ್, ಧನ್ಯವಾದ ಪೃಥ್ವಿ ಮಾಹಿತಿಗಾಗಿ. ಸದ್ಯಕ್ಕೆ ಪೃಥ್ವಿ ಹಾಗೆ ಅಶೋಕ್ ಇಬ್ಬರು ಕೂಡ ಸ್ಪಾಟ್ನಿಂದ ಮಾಹಿತಿಯನ್ನು ಕೊಡ್ತಾ ಇದ್ರು.